ಸಂತೆ ಹೋಳಿಕೆ ಬಂದಿದ್ದೀವಿ. ಇಲ್ಲಿ ಒಂದು ಬೇರೆನೇ ಪ್ರಪಂಚ ಕಾಣಿಸ್ತೈತೆ. ಅಲ್ಲಿ ಬಾತುಕೋಳಿಗಳೆಲ್ಲ ಹಾಕಿದ್ದಾರೆ. ಫಸ್ಟ್ ಟೈಮ್ ನಾನು ಬರ್ತಿರೋದು, ಸೊ ನನಗೂ ಗೊತ್ತಿಲ್ಲ. ನೋಡಿ ಇಲ್ಲೇ ತೊಗೊಂಡು ಹೋಗ್ತಾ ಇದ್ದಾರೆ ಕೋಳಿ ಮರಿಗಳು. ನೋಡಿ ಹಿಂಗೈತೆ, ಆಟೋಮ್ಯಾಟಿಕ್ಕಾಗಿ ಸುತ್ತಾ ಇದೆ ನೋಡಿ. ಆ ಪ್ರಾಪರ್ ಪಾಯಿಂಟ್ ಹತ್ರ ಬಂದಾಗ ನನಗೂ ಆ ಬಳ್ಳಿ ಹಿಡಿಸ್ಬಿಟ್ಟು ಜಲರೇಖೆ ಇದ್ರೆ ಬಳ್ಳಿ ಎದೋಳುತ್ತೆ ಅಂತ ಹೇಳಿದ್ರು. ಗೈಸ್ ಗುಡ್ ಮಾರ್ನಿಂಗ್. ಇವತ್ತು ನೆಕ್ಸ್ಟ್ ಡೇ. ಸೊ ನಿನ್ನೆ ಎಂಡ್ ಆಫ್ ದಿ ಡೇ ಅಷ್ಟೇ, ಇನ್ನೇನು ಮಾಡೋಕ್ಕೆ ಹೋಗಲಿಲ್ಲ. ಸೊ ಇಲ್ಲಿ ಇವತ್ತು ನಮಗೆ ಬೀಳ್ಕೊಡುಗೆ ನೀಡುವುದಕ್ಕೆ ಎಲ್ಲ ನಿಂತ್ಕೊಂಡಿದ್ದಾರೆ. ಸೊ ನನ್ನ ಹೆಂಡತಿ, ನಮ್ಮ ಬಿರುಡಿ ಇವಾಗಲೇ ಕಾಣ್ತಾರೆ ಎಲ್ಲರೂ. ಏನೋ ಹೇಳ್ತಾಳೆ ನನ್ನ ಹೆಂಡತಿ, ಕೇಳಿಸ್ತಾ ಇಲ್ಲ ನನಗೆ. ಸೊ ಡ್ಯಾಡಿ ಬರ್ತಾರೆ ನನ್ನ ಜೊತೆ. ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಸಂತೆಗೆ ಹೋಗ್ತಾಯಿದ್ದೀವಿ. ಏನಕ್ಕೆ ಅಂದರೆ ನಿನ್ನೆ ಕಾಯಿನೆಲ್ಲ ಸುಲಿದ್ವಲ್ಲ, ಸೊ ಅದನ್ನು ಇವಾಗ ಸಂತೆಗೆ ಹೋಗ್ಬಿಟ್ಟು ಮಾರು ಬಂದ್ಬಿಡೋಣ ಅಂತ ಅದೇ ಪ್ಲ್ಯಾನು. ಸೊ ಈ ಸರಿ ಕೊಬ್ಬರಿಗೆಲ್ಲ ಹಾಕ್ತಾರೆ. ಸುಮಾರು ಜನ ಲಾಸ್ಟ್ ಟೈಮ್ ಕೇಳಿದ್ರಿ ಏನಕ್ಕೆ ಕೊಬ್ಬರಿ ಎಣ್ಣೆ ತೆಗಿತಾ ಇಲ್ವಾ ಅಂತ. ಇವಾಗ ತೆಗಿತಾ ಇಲ್ಲ, ಯಾಕೆಂದರೆ ಟೈಮ್ ಇಲ್ಲ, ಅಷ್ಟು ಪ್ರೋಸೆಸ್ ಜಾಸ್ತಿ, ಟೈಮ್ ಜಾಸ್ತಿ ಹಿಡಿಯುತ್ತೆ. ಅದಕ್ಕೋಸ್ಕರ ಕಾಯಿನೆಲ್ಲ ಮಾರಿಬಿಟ್ಟು ಸ್ವಲ್ಪ ಸಿಂಪಲಾಗಿ ಮಾಡ್ಕೊಳ್ಳೋಣ ಸ್ಟೆಪ್ಸ್ನ ಅಂತ ಅಷ್ಟೇ, ಇನ್ನೇನು ಇಲ್ಲ. ಗೈಸ್ ಫಾಗ್ ನೋಡಿ ಹಿಂಗಿದೆ. ಹಿಂಗೆ ಹಾಕಿದ್ರೆ ಐಬಿ ಇವತ್ತು ಏನೂ ಕಾಣ್ತಾ ಇಲ್ಲ ನಮಗೆ. ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಒಂದು ಸ್ವಲ್ಪ ಬೆಟ್ರಾಗಿ ಕಾಣ್ತಾ ಇದೆ, ನಮ್ಗೆ ಅದು ಕಾಣ್ತಾ ಇಲ್ಲ ನೋಡಿ. ಇಷ್ಟು ಫಾಗ್ ನಾವು ಊರ ಕಡೆನೇ ಬಂದಾಗ ನೋಡೋದಪ್ಪ, ಬೆಂಗಳೂರು ಕಡೆ ಎಲ್ಲ ಸಿಗೋದಿಲ್ಲ ಈ ಥರ ಎಲ್ಲ. ಫುಲ್ಲು ಇದು ನಮ್ಮ ತೋಟದ ಹತ್ರನೇ, ದೂರ ಎಲ್ಲೂ ಅಲ್ಲ. ಇನ್ನೂ ಒಂದು 100 ಮೀಟರ್ಸ್ ಬಂದಿಲ್ಲ ನಾವು. ನೋಡಿ ಇಲ್ಲಿ ಇಲ್ವೇ ಇಲ್ಲ ಫಾಗ್. ಮುಂದಕ್ಕೆ ಹಾಂ ಸುತ್ತ ನೀರು ಕಟ್ತಾರಲ್ಲ, ಹಾಂ ಅಣ್ಣ ಮಧ್ಯೆ ರೋಡ್ಗೆ ನಿಂತ್ಬಿಟ್ಟವ್ರೆ. ಅಲ್ಲಿ ಒಂದು ಸ್ಟೆಪ್ಸ್ ಥರ ಹಾಕಿದ್ರು, ಜನಕ್ಕೆ ಗೊತ್ತಾಗಲ್ಲ ಸಡನ್ನಾಗಿ ಅಂತ. ಅವ್ರು ಬಿಳಿ ಶರ್ಟ್ ಹಾಕೊಂಡು ಬಿಳಿ ಬಟ್ಟೆ ಹಾಕೊಂಡು ನಿಂತ್ಬಿಟ್ಟವ್ರೆ ನೋಡಿ. ಎಲ್ಲ ಸಂತೆಗೆ ಏನದು ಎತ್ತುಗಳ ಒರಿ 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 ಹೊಡಿತಾ ಇದ್ದಾರೆ. ನಾವು ಬರೀ ಕಾಯಿ ಬರೋದಕ್ಕೆ ಕಾರಲ್ಲಿ ಹೋಗ್ತಾ ಇದೀವಿ. ಸಂತೆ ಹೋಳಿಕೆ ಬಂದಿದ್ದೀವಿ. ಇಲ್ಲಿ ಒಂದು ಬೇರೆನೇ ಪ್ರಪಂಚ ಕಾಣಿಸ್ತೈತೆ. ಓಕೆನಾ, ಈ ಥರ ಮೋಸ್ಟ್ಲಿ ನಾನು ಇಷ್ಟು ಬೆಳಗ್ಗೆ ಯಾವತ್ತು ಯಾವ ಸಂತೆಗೆ ಬಂದಿಲ್ಲ ಅನಿಸುತ್ತೆ. ನೋಡಿ ಅಲ್ಲಲ್ಲಿ ತೆಂಗಿನಕಾಯಿಗಳನ್ನ ಹಾಕಿದ್ದಾರೆ. ಪಾಪ ರೈತರಿಗಿಂತ ಜಾಸ್ತಿ ಓಕೆ ಬೇಡ ಬಿಡಿ, ಆ ಸ್ಟೇಟ್ಮೆಂಟ್ ಎಲ್ಲ ಕೊಡೋದು ಕಾಂಟ್ರವರ್ಸಿಗಳಾಗ್ಬಿಡ್ತವೆ. ಸೊ ನಮ್ಮ ಅನುಭವದಲ್ಲಿ ಏನೋ ಆಗಿತ್ತು, ಇವಾಗ ಅದಕ್ಕೆ ಹೇಳೋಣ ಅಂತ ಹೋದೆ ಬೇಡ. ಸೊ ಅಲ್ಲೆಲ್ಲ ನೋಡಿ ಬರೀ ಕಾಯಿಗಳೇ, ಕಾಯಿ ವ್ಯಾಪಾರ. ಸೊ ಅದಕ್ಕೆ ನಾವು ಇಲ್ಲೇ ಬಂದು ನಿಂತಿದ್ದೀವಿ. ಆ್ಯಂಡ್ ಗೈಸ್ ಅಲ್ಲಿ ನೋಡ್ರಿ ಪಲಾವ್ ಮಾಡ್ತಾವ್ರೆ, ಪಲಾವು ಬಿರಿಯಾನಿ ಮಾಡ್ತಾವ್ರೆ, ಹೇಳೋಕ್ಕಾಗಲ್ಲ ಗುರು. ಗಮ 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 ತಾಸ್ತೆ ಬರ್ತಾಯಿದೆ. ಸಂತೆ ಇಷ್ಟ ಇಲ್ಲ, ಇನ್ನು ಒಳಗಡೆ ಎಲ್ಲ ಇದೆ. ಆ್ಯಂಡ್ ಇಲ್ಲೂ ಅಷ್ಟೇ, ಒಳಗಡೆ ಫುಲ್ಲು ಹೋದರೆ ಒಳಗಡೆ ಎಲ್ಲ ಇದೆ. ಬಟ್ ನಮ್ಗೆ ಅವಶ್ಯಕತೆ ಇಲ್ಲ ಅಲ್ಲಿ ಹೋಗೋದು, ಅಲ್ಲಿ ಸಿಗೋ ಐಟಮ್ಸ್ನ ತೊಗೊಳೋದು ಇಲ್ಲ ಮಾರೋದು ಅಂತ ಇಲ್ಲೇ ನಿಂತಿದ್ದೀವಿ. ಸೊ ಗೈಸ್ ಎಲ್ಲ ಮಾರ್ಬಿಟ್ಟು ಈಗ ನಾವು ಎಕ್ಸಿಟ್ ಆಗುತ್ತಿದ್ದೇವೆ. ಇದು ನೋಡಿದ್ರೆ ಏನು ಅನಿಸುತ್ತೆ ನಿಮ್ಗೆ? ಹಿಂಗಿಲ್ಲೆಲ್ಲ ಜನ ನಿಂತಿರೋದು ನನಗಂತೂ ಸೇಮ್ JC ರೋಡ್ ಫೀಲ್ ಬಂತು. ನಾವು JC ರೋಡ್ ಹೋದಾಗ ಏನಾಗುತ್ತೆ ಆ ಥರ. ಸೊ ಏನಾಗುತ್ತೆ ಅಂತ ಡೀಟೇಲಾಗಿ ಏನಾದರೂ ಅವಶ್ಯಕತೆ ಇಲ್ಲ, ಬುದ್ಧಿವಂತರಿಗೆ ಗೊತ್ತಾಗುತ್ತೆ. ಆ್ಯಂಡ್ ಬಟ್ ಏನಂದರೆ ನಮ್ಮ ಕಾರಿಗೆ ಯಾರೂ ಬರಲಿಲ್ಲ ಅಲ್ವಾ, ಯಾರೂ ಬರಲಿಲ್ಲ. ಅವ್ರಿಗೆ ಗೊತ್ತು, ಅವ್ರಿಗೆ ಗೊತ್ತಿಲ್ಲ. ಆ್ಯಂಡ್ ಅವ್ರಿಗೆ ಗೊತ್ತು ಯಾವ ಕಾರಲ್ಲಿ ಲಗೇಜ್ ತರ್ತಾರೆ ಅಂತ. ಇವ ನೋಡಿ ಅಲ್ಲಿ ಓಮ್ನಿ ಇದೆ ನೋಡಿ, ಇವೆಲ್ಲ ಈ ವೆಹಿಕಲಿಂದ ಹಿಡಿದು ಓಮ್ನಿ, ಈಕೋ, ಆಮೇಲೆ ವ್ಯಾಗನರು. ಅವ್ರಿಗೆ ಗೊತ್ತು ಕಾರ್ ಕಂಡೀಷನ್ ಹೆಂಗಿರಬೇಕು, ಆಗಿದ್ರೆ ಮಾತ್ರ ಲಗೇಜ್ ಬರೋದು ಇಲ್ಲಿ ಅಂತ. ನಮ್ಮ ಕಾರ್ಗೆ ಒಬ್ಬರು ಬರಲಿಲ್ಲ, ಏನೋ ವ್ಯಾಪಾರ ಅಂದರೆ ಅಲ್ಲಿ ತೊಗೊಳಕ್ಕೆ ಬಂದವ್ರು ಇವರು ಅಂತ ಅಂದ್ಬಿಟ್ಟು. ಸೊ ನಮ್ಮ ಕಾರ್ ಎತ್ತೋದಕ್ಕೆ ಸುಮಾರು ಹೊತ್ತು ವೆಯ್ಟ್ ಮಾಡಿದ್ವಿ ಅಲ್ಲಿ. ಬಿಕಾಸ್ ಅಡ್ಡ ಟ್ರ್ಯಾಕ್ಟರ್ ನಿಲ್ಸ್ಕೊಂಡು ಅವ್ರು ಅನ್ಲೋಡ್ ಮಾಡ್ತಿದ್ರು ಕಾಯಿನ. ಆ್ಯಂಡ್ ಅದು ಏನಾಯಿತು ಅಂತ ಗೊತ್ತಿಲ್ಲ, ಒಂದು ಕಾಯಿ ನಮ್ಮ ಕಾರ್ಗೆ ಸಿಗಾಕೊಂಡ್ಬಿಡ್ತು. ಸೊ ಅಲ್ಲೇ ಒಂಥರ ಈಡ್ಗಾಯಿ ಹೊಡ್ದಂಗೆ ಆಗ್ಬಿಡ್ತು, ಅಷ್ಟೊತ್ತು ವೆಯ್ಟ್ ಮಾಡಿಸಿದ್ರಲ್ಲ ಅದಕ್ಕೆ. ಸೊ ಈಗ ನಾನು ಮತ್ತು ನಮ್ಮ ಡ್ಯಾಡಿ ಇಬ್ಬರೂ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಕೋಳಿ ಅಂಗಡಿ ಇದೆ, ಅಲ್ಲಿ ಬಾತುಕೋಳಿಗಳೆಲ್ಲ ಹಾಕಿದ್ದಾರೆ. ಫಸ್ಟ್ ಟೈಮ್ ನಾನು ಬರ್ತಿರೋದು, ಸೊ ನನಗೂ ಗೊತ್ತಿಲ್ಲ. ನೋಡಿ ಇಲ್ಲೇ ತೊಗೊಂಡು ಹೋಗ್ತಾ ಇದ್ದಾರೆ ಕೋಳಿ ಮರಿಗಳು. ಅಲ್ಲಿ ಬಾತುಕೋಳಿಗಳೆಲ್ಲ ಇದ್ದಾವೆ, ಇಲ್ಲೂ ಇರಬೇಕು. ಕೊಯ್ ಕೊಯ್ ಅಂತ ಐತೆ ಬಾತುಕೋಳಿ. ಹಾಂ ಮೇಲಿದ್ದಾವೆ ನೋಡ್ರಿ, ಮೇಲಿರೋದು ಬಾತುಕೋಳಿ. ಬೆಣ್ಣೆ ಐತೆ ನೋಡಿ, ಬೆಣ್ಣೆ ಫುಲ್ ಬೆಣ್ಣೆಗೆ
ಅಲ್ಲೂ ಇದೆ ಇಲ್ಲ ನೋಡಿ ಅಲ್ಲೂ ಫುಲ್ ಬೆಣ್ಣೆ ತಿಂಡಿ ತಿಂತಾ ಇದ್ದೀನಿ. ರೈಸ್ ಬಾತ್ ತೊಗೊಂಡಿದ್ದೀನಿ ಇವತ್ತು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಊರ ಸೈಡೆಲ್ಲ ಬಂದರೆ ಮಸಾಲೆ ಚೆನ್ನಾಗಿರುತ್ತೆ, ಫ್ರೆಶ್ ಮಸಾಲೆ ಹಾಕ್ತಾರಲ್ಲ. ಸೊ ರೈಸ್ ಬಾತ್ ಗೀಸ್ ಬಾತ್ ಎಲ್ಲ ಫುಲ್ ಟೇಸ್ಟ್ ಬರುತ್ತೆ. ಬೇರೆ ಕಡೆ ಎಲ್ಲ ಬೇರೆ ಐಟಮ್ಸು ತಿಂತೀವಿ. ಸೊ ಇದನ್ನು ಟ್ರೈ ಮಾಡೋಣ ಅಂತ ಒಂಥರ ಘಮ ಚೆನ್ನಾಗಿರುತ್ತೆ. ಅದಕ್ಕೆ ಟೆಂಪ್ಟ್ ಆಗ್ಬಿಟ್ಟು ತೊಗೊಂಡಿದ್ದೀನಿ. ಡ್ಯಾಡಿ ದೋಸೆ ಕಾಯ್ತಾ ಇದ್ದಾರೆ, ದೋಸೆ ಬರ್ಬೇಕು ಡ್ಯಾಡಿದು. ನೋಡಿ ಹಿಂಗೈತೆ ಬೆಂಗಳೂರಲ್ಲಿ ಕೊಡೋದಿಲ್ಲ ಇಷ್ಟು ಉದ್ದ ದೋಸೆ ಗೈಸ್. ಎಳ್ಳೀರು ತೋರ್ಸ ಆಯಿತು, ಮುಖ ತೋರಿಸಲ್ವಂತೆ. ಯಾಕೆ ಅಂತ ಹೇಳಿದ್ರೆ ಮುಖ ಕಾಣಿಸ್ಬಿಡ್ತು ಬಿಡು. ಈಗ ನಾನು ಎಳ್ನೀರನ್ನು ಕುಡಿತಿದ್ದೇನೆ. ಸಂತೆ ಮುಗಿಸ್ಕೊಂಬಂದು ಏನು ಬಿಸಿಲು ಹೊಡಿತಾಯಿದೆ ನೋಡಿ, ಸರಿಯಾಗಿ ಕೆಚ್ಚತೈತೆ, ಸಖತ್ತಾಗಿ ತಂಪಾಗಿದೆ. ನೀನು ಕೊಡಲಿಲ್ಲ, ನಾನು ಹಿಂಡಲಿಲ್ಲ ಅಷ್ಟೇ. ಲಾಸ್ಟ್ ವ್ಲಾಗಲ್ಲಿ ನೋಡಿರೋರು ಗೊತ್ತಿರುತ್ತೆ, ನಾನು ಮತ್ತು ನಮ್ಮ ಡ್ಯಾಡಿ ಇಬ್ಬರೂ ಆನ್ ದಿ ವೇ ಬರ್ತಾ ಹಾಸನಕ್ಕೆ ಬೆಂಗಳೂರಿಂದ ಒಂದು ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಬಳ್ಳಿನ ಕಿತ್ಕೊಂಡಿದ್ವಿ. ಆ ಬಳ್ಳಿನ ಏನಕ್ಕೆ ಯೂಸು ಅಂತ ನೆಕ್ಸ್ಟ್ ಹೇಳ್ತೀನಿ ನಾನು ಅಂತ ಹೇಳಿದ್ದೆ. ಸೊ ಈಗ ಸಮಯ ಬಂದೇ ಬಿಟ್ಟಿದೆ. ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗಿರುತ್ತೆ, ಒಂದು ಬೋರ್ ಪಾಯಿಂಟ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ತೋಟದಲ್ಲೇ ಒಂದು ಬೋರ್ ಕೊರ್ಸೋಣ ಅಂತ ಅಂದ್ಬಿಟ್ಟು ಪಾಯಿಂಟ್ ಮಾಡೋರನ್ನ ಕರೆಸಿದ್ವಿ. ಸೊ ಇವ್ರು ನಮ್ಮ ಊರ ಹತ್ರನೇ ಇರೋದು. ಇವರು ಮಾಡುವ ಟೆಕ್ನಿಕ್ಕು ಅಂದರೆ ಪಾಯಿಂಟ್ ಮಾಡೋ ಟೆಕ್ನಿಕ್ ಬೇರೆ. ಸೊ ಇವರು ಹೊಂಗೆ ಮರದ ಒಂದು ರೆಂಬೆನ ಮುರ್ಕೊಂಡು ಅದ್ರಲ್ಲಿ ಟ್ರೈ ಮಾಡ್ತಿದ್ದಾರೆ. ನೋಡಿ ಯಾವ ಥರ ಅದು ಆಡುತ್ತೆ ನೀರಿರೋ ಜಾಗದಲ್ಲಿ ಅಂತ. ಸೊ ನಮಗೂ ಒಂದು ಸ್ವಲ್ಪ ಆಶ್ಚರ್ಯನೇ, ಅದು ಫಸ್ಟ್ ಟೈಮ್ ಈ ಥರ ಪಾಯಿಂಟ್ ಮಾಡೋರನ್ನ ನೋಡಿದ್ದು ಹೊಂಗೆ ಮರದ ಕಡ್ಡಿನಲ್ಲಿ. ಸೊ ಅವ್ರು ಹೇಳ್ತಾಯಿದ್ರು ಇಲ್ಲೇ ನೀರು ಬರುತ್ತೆ ನೋಡಿ ಅಂತ ಅಂದ್ಬಿಟ್ಟು. ಪ್ರಾಪರಾಗಿ ನಮಗೊಂದು ಪಾಯಿಂಟ್ ಕೊಡೋದಕ್ಕೆ, ಬೋರ್ ಕೊರ್ಸೋದಕ್ಕೆ ಜಲ ಯಾವ ಕಡೆಯಿಂದ ಎಲ್ಲ ಬಂದಿದೆ, ಎಷ್ಟು ಸೋರ್ಸ್ ಸಿಗ್ಬೋದು, ಅದಾದಮೇಲೆ ಯಾವ ಪಾಯಿಂಟಲ್ಲಿ ಎಲ್ಲ ಕೂಡ್ತಾ ಇದೆ ಅಂತ ಅಂದ್ಬಿಟ್ಟು ಟೆಸ್ಟ್ ಮಾಡೋದಕ್ಕೆ ಒಂದು 4 ರೌಂಡ್ ಹಾಕಿ ಅದಾದಮೇಲೆ ನಮಗೊಂದು ಪ್ರಾಪರ್ ಪಾಯಿಂಟ್ನ ಕೊಟ್ಟರು. ಆಟೋಮೆಟಿಕ್ಕಾಗಿ ಸುತ್ತಾ ಇದೆ ನೋಡಿ ಪ್ರಾಪರ್ ಪಾಯಿಂಟ್ ಹತ್ರ ಬಂದಾಗ. ಸೊ ಕನ್ಫರ್ಮ್ ಮಾಡಿಬಿಟ್ಟು ಒಂದು ಪಾಯಿಂಟು ಇಲ್ಲೇ ಕೊರ್ಸಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ಇನ್ನೊಂದು ಕನ್ಫರ್ಮೇಷನ್ಗೆ ಕಾಯಿನಲ್ಲಿ ಹಿಡ್ಕೊಂಡು ಮಾಡ್ತಾರೆ ಕೆಲವರು. ಸೊ ಇವರು ಅದನ್ನು ಟೆಸ್ಟ್ ಮಾಡೋದಕ್ಕೆ ಕಾಯಿ ಕೂಡ ಹಿಡ್ಕೊಂಡು ಒಂದು ಪ್ರಾಪರ್ ಪಾಯಿಂಟ್ ಕೊಟ್ಟರು. ಈಗ ನಾವು ಇನ್ನೊಬ್ರನ್ನ ಕರೆಸಿದ್ವಿ ಆ್ಯಂಡ್ ಇವ್ರು ಬಂದಿದ್ದು ತುಂಬ ದೂರದಿಂದ, ಅಂದರೆ ಹಾಸನಕ್ಕೆ ತುಂಬ ದೂರದಿಂದ, ಸಿರಾಯಿಂದ ಬಂದಿದ್ರು. ಸೊ ಇವ್ರ ಟೆಕ್ನಿಕ್ಕು ಆ ಒಂದು ಬಳ್ಳಿ, ನಾವು ಲಾಸ್ಟ್ ವ್ಲಾಗಲ್ಲಿ ಏನು ಕಿತ್ಕೊಂಡು ಬಂದ್ವಿ ನಾನು ಮತ್ತು ನಮ್ಮ ಡ್ಯಾಡಿ, ಆ ಬಳ್ಳಿ. ಬಟ್ ನಾವು ತಂದಿದ್ದ ಬಳ್ಳಿನ ಉಪಯೋಗಿಸ್ಲಿಲ್ಲ, ಅದೊಂಚೂರು ಬಲ್ತಿತ್ತು ಅಂದ್ಬಿಟ್ಟು ಎಳೆ ಬಳ್ಳಿ ಆಗಬೇಕು ಅಂದ್ಬಿಟ್ಟು ಅವರೇ ತೊಗೊಂಬಂದಿದ್ರು ಅವ್ರ ಜೊತೆ. ಸೊ ನೋಡಿ ಪ್ರಾಪರಾಗಿ ಆ ಸೋರ್ಸ್ ಹತ್ರಕ್ಕೆ ಬಂದ ತಕ್ಷಣ ಬಳ್ಳಿ ಎದೊಳ್ತಾ ಇದೆ. ಈಗ ನಿಮ್ಮೆಲ್ರಿಗೂ ಒಂದು ಪ್ರಶ್ನೆ ಬರ್ಬೋದು, ಇವ್ರು ತೋರಿಸ್ತಿರೋದೇ ಬೇರೆ ಜಾಗ ಅಲ್ಲ, ಫಸ್ಟ್ ಬಂದವ್ರು ತೋರಿಸಿದ್ದೇ ಬೇರೆ ಜಾಗ ಅಲ್ವಾ ಅಂತ. ಆ್ಯಕ್ಚುಲಿ ಫಸ್ಟ್ ಬಂದವರು ಇದೇ ಸೇಮ್ ಜಾಗನ ತೋರಿಸಿದ್ರು. ಸೊ ನೀವು ನೋಡ್ಬೋದು ಯಾವ ಕಡೆಯಿಂದ ಜಲ ಬಂದಿದೆ, ಅಂದರೆ ಸೋರ್ಸ್ ಇದೆ ಒಳಗಡೆ, ಆ ಕಡೆಗೆ ಆ ಬಳ್ಳಿ ಟರ್ನ್ ಆಗಿ ನಿಂತ್ಕೊಳ್ಳುತ್ತೆ. ಸೊ ಅದನ್ನೇ ಫಾಲೋ ಮಾಡ್ಕೊಂಡು ನೋಡಿ, ಸ್ಟ್ರೈಟ್ ಇದ್ದಿದ್ದು ಸಡನ್ನಾಗಿ ಲೆಫ್ಟಿಗೆ ಟರ್ನ್ ಆಗಿಬಿಟ್ಟು ನಿಂತ್ಕೊತ್ತು. ಇಬ್ಬರು ಒಂದೇ ಜಾಗದಲ್ಲಿ ಪಾಯಿಂಟ್ ತೋರಿಸಿರೋ ಜಾಗದಲ್ಲಿ ನಾವು ಕೊರ್ಸೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ವಿ. ಅದಾದಮೇಲೆ ನನಗೂ ಆ ಬಳ್ಳಿ ಹಿಡಿಸ್ಬಿಟ್ಟು ಜಲರೇಖೆ ಇದ್ದರೆ ಬಳ್ಳಿ ಎದೋಳುತ್ತೆ ಅಂತ ಹೇಳಿದ್ರು. ಬಟ್ ನನಗೆ ಬಳ್ಳಿ ಎದೋಳಲಿಲ್ಲ. ಮೋಸ್ಟ್ಲಿ ನಂಗೆ ಜಲರೇಖೆ ಇಲ್ಬೇರೋ ಗೊತ್ತಿಲ್ಲ. ಅಲ್ಲಿ 3 ಪೀಕಾಕ್ಗಳಿದ್ದಾವೆ, ಓಕೆನಾ. ನೋಡಿ ರೈಟ್ ಸೈಡಲ್ಲೂ ಕಾಣ್ತಿಲ್ವಾ? ಇವಾಗ ಮೋಸ್ಟ್ಲಿ ಕಾಣುತ್ತೆ ರೀ. ನೋಡಿ 3 ಪೀಕಾಕಿದೆ, ಓಕೆನಾ. ಅದಕ್ಕೆ ಇಲ್ಲಿ ನನ್ನ ಹೆಂಡತಿ ಮತ್ತು ನಮ್ಮ ಮಮ್ಮಿ ಪ್ಲ್ಯಾನ್ ಹಾಕ್ಕೊಂಡು ಏನು ಮಾತಾಡೋದು ಬೇಡ, ಸುಮ್ಮನೆ ಹೋಗೋಣ ಅದ್ರ ಹತ್ರಕ್ಕೆ ಅಂತ ಹೋಗ್ತಾ ಇದ್ದಾರೆ. ನೋಡೋಣ ಅದು ಎಷ್ಟೊತ್ತು ಅಲ್ಲೇ ಇರುತ್ತೆ ಅಂತ, ಎಷ್ಟು ದೂರ ಹೋಗ್ಬೋದು ಅಂತ. ನಾವು ಇಲ್ಲಿದ್ದೀವಿ, ಅಲ್ಲಿದ್ದಾವೆ. ಆಲ್ರೆಡಿ ಎದ್ಬಿಟ್ಟು ನೋಡ್ತಾ ಇದೆ, ಆಲ್ರೆಡಿ ತಿರ್ಕೊತ್ತು ಆ ಸೈಡ್ಗೆ. ಆಯಿತು ಮಾತಾಡಲ್ಲ, ನನಗೇನೆ ಆವಾಜ್ ಬಿಡ್ತಲ್ಲ, ನಾನು ಎತ್ತಿ ಮಾತಾಡ್ಬೇಡಿ ಅಂತ. 1 2 3 ಹೋದ್ವು. ಇಲ್ಲಿ ನಿಂತ್ಕೊಂಡು ನೋಡ್ತಾ ಅವ್ರಿ ನಮ್ಮನೆಯವ್ರು ಹೋಯ್ತಾವೆ ಲೈನಿಗೆ. ಈಗ ಹೋಯ್ತಾವೆ. ಏನಪ್ಪ ಆದ್ರೂ ಈ ಥರ ನೋಡೋಕ್ಕೆ ಚಂದ ನೇಚರ್. ಸೊ ಅಪ್ಡೇಟ್ ಏನಪ್ಪ ಅಂದರೆ ಸಿಕ್ಕಾಬಟ್ಟೆ ಓಡಾಟ, ಸುತ್ತಾಟ, ಪಿಕಪ್ ಮಾಡು, ಡ್ರಾಪ್ ಮಾಡು, ಏನೇನೋ ಇದ್ವು ಇವತ್ತು. ಸೊ ಅವೆಲ್ಲ ಮಾಡಿ ಮುಗಿಸಿ ಇವಾಗ ಒಂದು ಸ್ವಲ್ಪ ಸಮಾಧಾನವಾಗಿ ನಾರ್ಮಲಾಗಿ ಓಡಾಡ್ಕೊಂಡಿದ್ದೀವಿ, ನಮ್ಮ ಟೈಮು ಅಂತ ಸ್ಪೆಂಡ್ ಮಾಡಿಕೊಂಡು. ಫ್ರೆಶ್ ಏರ್ ತೊಗೊಂಡು ಎಲ್ಲ ಮಾಡ್ತಾಯಿದ್ದೀವಿ. ಸೊ ನಾಳೆ ಬೋರ್ ಕೊರಿಸ್ಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಇವತ್ತು ಪಾಯಿಂಟ್ ಎಲ್ಲ ಆಗಿದೆ. ಸೊ ನೋಡೋಣ ಏನೇನಾಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಒಳ್ಳೇದಾಗಲಿ ಅಂತ ಬೇಡ್ಕೊತಾ ಇದ್ದೀವಿ ಅಷ್ಟೇ. ನೆಕ್ಸ್ಟ್ ಡೇ ಬೋರ್ ಲಾರಿ ಬಂತು. ಬೋರ್ ಕೊರ್ಸೋಕ್ಕೆಲ್ಲ ಸಕಲ ಸಿದ್ಧತೆಗಳೆಲ್ಲ ಮಾಡ್ಕೊಂಡ್ವಿ.
ಏನೇನಾಯಿತು ಅಂತ ಹೇಳ್ಬಿಟ್ಟು ನಾನು ಕಂಪ್ಲೀಟಾಗಿ ಒಂದು ಶಾರ್ಟ್ಸ್ ಅಪ್ಲೋಡ್ ಮಾಡ್ತೀನಿ, ಬ್ಲಾಗ್ ಅಪ್ಲೋಡ್ ಮಾಡೋದಿಲ್ಲ. ಸೊ ಶಾರ್ಟ್ಸ್ನ ಆಗಾಗ ಚೆಕ್ ಮಾಡ್ತಾ ಇರಿ, ಇಲ್ಲ ಅಂದರೆ ನಾನು ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ನ ಅಪ್ಲೋಡ್ ಮಾಡ್ತೀನಿ. ಸೊ ಮರೀದಂಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಅಲ್ಲಿವರೆಗೂ ನೀವು ಗೆಸ್ ಮಾಡ್ತಾ ಇರಿ, ನೀರು ಬಂತಾ ಇಲ್ವಾ, ಬಂದಿದ್ರು ಎಷ್ಟು ಬಂದಿರ್ಬೋದು, ಏನು ಕತೆ ಎಲ್ಲದನ್ನು ಗೆಸ್ ಮಾಡಿ ಕಮೆಂಟ್ ಹಾಕಿ. ನಿಮ್ಮ ಗೆಸ್ ಪ್ರಕಾರ ಏನಾಗಿರ್ಬೋದು ಅಂತ.